ನೋಡಿ ಇಲ್ಲೇ ಮಲ್ಕೊಂಡ್ಬಿಟ್ರು. ಅಂಕಲ್ ನಿಮ್ ವಯಸ್ಸು ಎಷ್ಟು? ಯಾರಿಗೆ? ನಿಮಗೆ. 53. ನೋಡಿ ಅವ್ರದ್ದು 60 ವರ್ಷ ಹತ್ತತಾನೆ ಇಲ್ಲ ಅವರು. ಅಲ್ಲೆಲ್ಲ ಉದುರೋ ಇರೋದು. ಅವಳು ನೋಡಿ ಬಕ್ಕಿ ಕನ್ನಡಿ ತರ ಹೋಗ್ತಾವಳೆ. ಬನ್ನಿ ಬನ್ನಿ ಬೇಗ ಬೇಗ. ಹಾಗೆ ನಾವೀಗ ತಿರುಪತಿ ಬೆಟ್ಟಕ್ಕೆ ಬಂದಿದ್ದೇವೆ. ಹಾಗೆ ಈ ವ್ಲಾಗನ್ನ ಹೀಗೆ ಕಂಟಿನ್ಯೂ ಮಾಡೋಣ. ನೋಡಿ ಗೈಸ್ ಹೇಗೆ ನಾವು ಈ ಬೆಟ್ಟವನ್ನು ಹತ್ತೀವಿ, ಹೆಂಗೆ ಎನರ್ಜಿಯಿಂದ ಹೋಗ್ತವ್ರೆ. ಎಲ್ಲರೂ ದೇವ್ರ ಹೆಸರನ್ನ ಹೇಳ್ಕೊಂತ ಎಲ್ಲರೂ ಹೋಗ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ 1500 ಮೆಟ್ಲುಗಳು ಇವೆ ಅಂತ, ಸ್ಟೆಪ್ಸ್ಗಳು. ನೋಡೋಣ. ಎಲ್ಲ ನೋಡಿದ್ರೆ ಸ್ಟೇಟ್ ಇದ್ದಾವೆ. ನಂಗೂ ಹೆದರಿಕೆ ಆಗ್ತಿದೆ. ದೇವ್ರ ಮೇಲೆ ಭಾರ ಬಿಟ್ಟು ಎಲ್ಲನೂ ಹೋಗೋಣ. ಬನ್ನಿ 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 ಫ್ರೆಂಡ್ಸ್. ನೋಡಿ ಎಲ್ಲರೂ ಟ್ರೆಕ್ಕಿಂಗ್ ಮಾಡಿ ಹೋಗ್ತಾ ಇದ್ದೀವಿ. ಮೆಟ್ಲುಗಳು ಬಹಳ ಸ್ಟೇಟ್ ಇದ್ದಾವೆ. ಗುಡ್ಡ ಹೆಂಗಿದೆ ಅಂದರೆ ಫುಲ್ಲು ನೀವು ನೋಡಿ ಅಪ್ಪು ಸ್ಟೇಟ್ ಗುಡ್ಡ ಹತ್ತಕ್ಕೆ ಆಗ್ತಿಲ್ಲ ನನ್ನ ಕಡೆ ಅಂತೂ. ನೋಡೋಣ. ಕವನ ಇದ್ದಾರೆ, ನಮ್ಮ ಜೊತೆ ಪೂಜಾ ಅವರಿದ್ದಾರೆ, ನಮ್ಮ ಜೊತೆ ಚಂದು ಅವರಿದ್ದಾರೆ, ಮತ್ತೆ ಸುಬ್ಬು ಮತ್ತೆ ಪ್ರದೀಪು. ಹಾಗೆ ನಮ್ಮ ಈ ವಿಡಿಯೋನ ನಿತೀಶ್ ಅವ್ರು ತೆಗಿತಾರೆ. ಇಲ್ಲಿ ಡ್ಯಾಮೇಜ್ ಆಯ್ತು ಕಾಲು. ನೋಡಿ ನಮ್ಮ ಫ್ರೆಂಡ್ಸ್ ಇವರಿಗೆ ಏನೋ ಚಿಡಿಸ್ತಾನಂತೆ, ಕಂಪ್ಲೇಂಟ್ ಕೊಡ್ಬೇಕು ಅವನಿಗೆ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ಬೇಕು, ನೋಡಿದ್ರೆ ಗೊತ್ತಾಗ್ತದೆ ಹೇಗಿದೆ ಅಂತ. ವ್ಯೂ ನೋಡಿ ಇಲ್ಲಿಂದ ಹೇಗೆ ಕಾಣ್ತಿದೆ, ಚೆನ್ನಾಗಿದೆ ಎಲ್ಲ ವ್ಯೂ. ಇವರೆಲ್ಲ ನಂಗೆ ಬಿಟ್ಟು ಮುಂದೊಗಡೆ ಹೋಗ್ಬಿಟ್ಟಿದ್ದಾರೆ. ನಾನು ಈ ಕಡೆಯಿಂದ ಬರ್ತೀನಿ. ಅದು ಉಲ್ಟಾ ಇಳಿಬೇಕಾದ್ರೆ ಬರ್ಬೇಕಾಗಿರೋದು. ಬನ್ನಿ. ಅದು ಯಾವ್ದಾರ ಒಂದು ಈಗ ಯಾರು ಜನ ಇಲ್ಲ ಅಲ್ಲ. ನೋಡಿ ಸುಬ್ಬುದು ಪುಂಗಿ ಬಂದಾಗಿದೆ. ಸುಬ್ಬು ಅವರು ಈಗ ಹತ್ತಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಟೈಟ್ ಆಗಿದೆ. ಕೇವಲ 100 ಮೆಟ್ಲ ಆಗಿದ್ದು. 100 ಮೆಟ್ಲಕ್ಕೆ ಎಲ್ಲರೂ ಸುಸ್ತಾಗ್ಬಿಟ್ಟಿದೀವಿ. ನೋಡಿ ಫ್ರೆಂಡ್ಸ್, ಅವಾಗಲೇ ಜೋಶಲ್ಲ ಹತ್ತೀನಿ ಅಂದವರು ಈಗೆಲ್ಲ 100 ಮೆಟ್ಲಿಗೆ ಸುಸ್ತಾಗ್ಬಿಟ್ಟಿದ್ದಾರೆ. ಪೊಟ್ಲಿ ಟೈಟ್ ಆಗಿದೆ. ಪರಿಸ್ಥಿತಿ ಗಂಭೀರವಾಗಿದೆ ಇಲ್ಲಿ. ಚಂದು ಯೋಚನೆ ಮಾಡ್ತಾಳೆ. ಪೊಟ್ಲಿ ಗೋವಿಂದ ಗೋವಿಂದ, ಚೀತನಾಯಕ ಗೋವಿಂದ. 15 minutes later. ಇನ್ನು ಅರ್ಧ ಬೆಟ್ಟ ಹತ್ತಾಗಿಲ್ಲ. ನಾವು ಕಾಲ್ ಭಾಗ ಎತ್ತಿಲ್ಲ. ಇವರು ಸುಸ್ತಾಗ್ಬಿಟ್ಟವ್ರೆ. ನೋಡಿ ಇಷ್ಟ ಹೈಟ್ ಬಂದ್ವಿ, ಇವ್ರಿಗೆ ಹತ್ತಕ್ಕೆ ಆಗ್ತಿಲ್ಲ. ಇಲ್ಲೇ ನಿಂತವ್ರೆ ನಮ್ಮ ಹುಡುಗರು. ಹಂಗೆ ನಮ್ಮ ಹುಡುಗರಿಗೆ ತೋರ್ಸು. ನಮ್ಮ ಹುಡುಗರು ನೋಡು ಫಸ್ಟಿಗೆ ಹೋಗಿ ನಿಂತ್ಬಿಟ್ಟವ್ರೆ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ನೇಚರ್ ನೋಡ್ಕೊಂಡ್ ಬಿಡಿ. ನೇಚರ್ ನೋಡಿ ಫ್ರೆಂಡ್ಸ್, ಹೆವೆನ್. ದಿಸ್ ಇಸ್ ಹೆವೆನ್. ನೇಚರ್ ನೋಡಿ ಹೆವಿ ಇದೆ ಫ್ರೆಂಡ್ಸ್. ನೀವು ಇಲ್ಲಿ ಬರ್ಬೇಕಂದ್ರೆ ಏನೂ ಇಲ್ಲ. ಬೆಂಗಳೂರಿಂದ ಅರಸೀಕೆರೆ ಪ್ಯಾಸೆಂಜರು, ಇಲ್ಲರೆ ಶಿವಮೊಗ್ಗ ಟ್ರೈನನ್ನು ಹತ್ತಿ ನಿಧಾನವಾಗಿ. ಇವ್ರು ನೋಡಿ ಇಲ್ಲೇ ಮಲ್ಕೊಂಡ್ಬಿಟ್ರು. ಬಸ್ ಸ್ಟ್ಯಾಂಡಿಂದ ಒಂದು 3 ಕಿಲೋಮೀಟರ್ ಟು 4 ಕಿಲೋಮೀಟರ್ ಆಗತ್ತೆ. ಹೆವಿ. ನೀವು ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ಬೇಕು ನೋಡಿ. ಟ್ರೆಕ್ಕಿಂಗ್ ಜೊತೆ ದೇವ್ರ ದರ್ಶನ ಮಾಡಬೇಕು, ತಿರುಪತಿ ನೋಡಬೇಕು ಅಂದರೆ ಮಿನಿ ತಿರುಪತಿ ನೋಡ್ಬೇಕಂದ್ರೆ ಅರಸೀಕೆರೆಯಲ್ಲಿ ಇರುವ ತಿರುಪತಿ ಬೆಟ್ಟಕ್ಕೆ ಬನ್ನಿ. ನಾವು ಬಂದಿದ್ದೀವಿ. ನಾವು ನೈಟು 12 o'clock ಹೊರಟಿದ್ದು ಬೆಂಗಳೂರಿಂದ. 3 o'clock ರೀಚ್ ಆಗಿದ್ವಿ. ಅಲ್ಲಿಂದ ಜನಕಲ್ಲು ಸಿದ್ದೇಶ್ವರ ಸ್ವಾಮಿಗೆ ಅವ್ರದ್ದು ಬೆಟ್ಟನ ಹತ್ತಿ ಅಲ್ಲಿ ದರ್ಶನ ಪಡೆದು ಆಮೇಲೆ ಹಾಗೆ ಇಲ್ಲಿ ತಿರುಪತಿ ಬೆಟ್ಟಕ್ಕೆ ಬಂದಿದ್ದೀವಿ. ಈ ತಿರುಪತಿ ಬೆಟ್ಟ ಹತ್ಬೇಕಂದ್ರೆ ಮೊದಲೇ ನೀರು ಬಾಟ್ಲಿ ನಾನು ನೋಡಿ 7 ಜನ ಇದ್ದೀವಿ. 4 ಲೀಟರ್ ಬಾಟ್ಲ್ ತಂದಿದ್ದೀವಿ. ಮತ್ತೆ ಗಲೀಜಂತೂ ಮಾಡಕ್ ಹೋಗ್ಬೇಡಿ, ಸ್ವಚ್ಛತೆ ಕಾಪಾಡಿ. ಇಲ್ಲಿ ಯಾರು ಏನು ಗಲೀಜ್ ಮಾಡಿಲ್ಲ. ಹಾಗೆ ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಪ್ಲೇಸನ್ನು ಮತ್ತೆ ಜಾಸ್ತಿ ಜನ ಬರೋ ಹಂಗೆ ಎಕ್ಸ್ಪ್ಲೋರ್ ಮಾಡಿ. ಈ ಪ್ಲೇಸ್ ಯಾವ ರೀತಿ ಇದೆ, ಯಾವ ರೀತಿ ನೀವು ಟ್ರೆಕ್ಕಿಂಗ್ ಮಾಡ್ಬೋದು, ಮತ್ತು ಹೇಗೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನನ್ನ ಕಮೆಂಟಲ್ಲಿ ಹೇಳಿ. ನೀವು ಬಂದು ನನ್ನ ವಿಡಿಯೋ ನೋಡಿ ಬಂದು ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಈ ಪ್ಲೇಸಿಗೆ ಬಂದಿದ್ದೀರೋ ಅವರು ಕಮೆಂಟ್ ನೋಡಿ. ಗೋವಿಂದ ಗೋವಿಂದ. ಬರೋದು ಬೇಡ, ಅವಳು ಬರ್ತಾಳೆ. ಸ್ಟಾರ್ಟ್ ಮಾಡಿದ್ರಂಟಿ. ನಾವು 11 ಗಂಟೆ ಸ್ಟಾರ್ಟ್ ಮಾಡಿದೆ. 11 ಗಂಟೆಗ ಎಷ್ಟು 12:30 ಅಂದರೆ
ಒಂದೂವರೆ ಗಂಟೆ. ಇದ್ದಾರೆ ಆಂಟಿ ಅವರು. ನಮ್ ಹುಡುಗರಿದ್ದಾರೆ ಅವಾಗ ಹತ್ತ ಸ್ಟಾರ್ಟ್ ಮಾಡೋರೆ. ಇನ್ನು ನಿಮ್ಮ ಏಜ್ ಎಷ್ಟು ಆಂಟಿ? ನಮ್ಮ ಏಜು 35. 35. ಅಲ್ಲಿ ಹೋಗ್ತಿಯಾರ ನೋಡಿ ನಮ್ದು. ಅವ್ರದ್ದು 22. ಅಲ್ಲ 50 ಆಗಿದೆ ಅವ್ರದ್ದು. ಮತ್ತೆ ಹೆಂಗೈತೆ? ಹತ್ತುತ್ತಿಲ್ಲ ಆಂಟಿ, ನಿಧಾನ ಹತ್ತುತ್ತಿದ್ದಾರೆ. ಹೆಂಗೆ ಇದೆ ಮೇಲೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಯಾರು ಇಲ್ಲ, ಪೂಜೆ ನಾವೇ ಪೂಜೆ ಮಾಡ್ಕೊಂಡು ಜನರಿಗೆ ಬರಕ್ ಹೇಳಿ, ಇಲ್ಲಿ ಸ್ವಲ್ಪ ನೋಡಕ್ಕೆ ಟ್ರೆಕ್ಕಿಂಗ್ ಪ್ಲೇಸು ನಡೆಯಕ್ಕೆ. ಅಲ್ಲಿ ಬರ್ತಾವ್ರು ನಮ್ಮ ಕಡೆ. ಎಷ್ಟು ಜನ ಬಂದಿದ್ರಿ ಆಂಟಿ? ನಾವು 1-2 ಜನ ಬಂದಿದ್ದೀವಿ. ಹಾ ಆಂಟಿ ಅವ್ರು ನೋಡಿ ಬಹಳ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗ್ತಾ ಇದಾರೆ. ಮತ್ತೆ ಬಾಯ್. ಆಂಟಿ ಅವರು ಎಲ್ಲ ಹತ್ಕೊಂಡು ಕೆಳಗೆ ಇಳ್ದವ್ರೆ. ಈಗ ನಮ್ಮ ಹುಡುಗರು ಒಂದು 600 ಮೆಟ್ಲಾಯ್ತು. 600 ಮೆಟ್ಲಿಗೆ ಎಲ್ಲರೂ ಸುಸ್ತಾಯ್ತಂತ ಕುತ್ಕೊಂಡವ್ರೆ. ಹಾಗೆ ಆಂಟಿ ಅವ್ರ ಜೋಶ್ ನೋಡಿ 1.5 ಗಂಟೆ ಆದ್ರು ಅವರು ಈ ಬೆಟ್ಟವನ್ನ 1 ಅವರಲ್ಲಿ ಹತ್ತಿ ಅರ್ಧ ಇಳ್ದವ್ರೆ. ನಮ್ ಸುಬ್ಬು ಅಣ್ಣ ಅಂತ ನೋಡಿ ಹತ್ತಕ್ಕಾಗ್ದೆ. ಹಾಗೆ ಹೆಣ್ಮಕ್ಳಿಗೆ ದರ್ಶನ ಮಾಡಬಾರ್ದಂತ. ಅವ್ರ ಹೆಣ್ಮಕ್ಳಲ್ಲ, ಗಂಡ್ಮಕ್ಳ. ಅಂಕಲ್ ನಿಮ್ ವಯಸ್ಸು ಎಷ್ಟು? ಯಾರಿಗೆ? ನಿಮಗೆ. 53 ನೋಡಿ. ಅವ್ರದ್ದು 60 ವರ್ಷ ಹತ್ತತಾನೆ ಇಲ್ಲ ಅವರು. ಉದ್ರ ಇರೋದು. ಅಂಕಲ್ ಸ್ವಲ್ಪ ಏನ್ ಹೆಂಗಿತ್ತು ಬೆಟ್ಟ ಆಗಿದ್ದ ಇಲ್ಲ ಅಂತ? ಎಲ್ಲ ಗುಡ್ಡ ಗೋರೆನೆ ಹೆಂಗೆ ಹತ್ತಕ್ಕೆ ಹೆಂಗಾಯ್ತು? ಮಂಡಿ ಜೋಶಲ್ಲಿ ಅಂಟಿ ಅಂಕಲ್ ಅವರೆಲ್ಲ ಹತ್ತಿ ಇಳ್ದವ್ರೆ. 53 ವರ್ಷ ಆಗಿದೆ, ಅವ್ರು ಹತ್ತವ್ರೆ. ನಮ್ಮ ಹುಡುಗರು ಇನ್ನೂ ಅರ್ಧನೂ ಹತ್ತಿಲ್ಲ. 53 25 ಅದ್ರ ಅಪೋಸಿಟ್ ಅಷ್ಟು. ನಾವು ಸ್ಟಾರ್ಟ್ ಮಾಡಿ ಒಂದು 1 ಅವರ್ ಆಯ್ತು, ಇವ್ರು ಇನ್ನೂ ಅರ್ಧನೂ ಹತ್ತಿಲ್ಲ. ಅವರು 1.5 ಅವರ್ಗೆ ಹತ್ತಿ ಪೂಜೆ ಮಾಡಿ ಅರ್ಧ ಇಳ್ದವ್ರೆ. ಒಂದೊಂದ್ ಮೆಟ್ಲಿಗೆ ಕೂತ್ಕೊಳ್ತಾರೆ ನೋಡಿ. ಆ ಕವನ ತೋರ್ಸೋ, ಅವಳು ನೋಡಿ ಬಕ್ಕಿ ಕನ್ನಡಿ ತರ ಹೋಗ್ತಾವಳೆ. ಲೀವಿಂಗ್ 2 ಕಾಲಿನ ಕರಡಿ. ಅಲ್ಲಿ ನೋಡಿ, ಎಲ್ಲ ಮಲ್ಕೊಂಡವ್ರು ಹುಡುಗರು. ಜೂಮ್ ಮಾಡ್ ಮಚ್ಚ. ಝೂಮ್ ಆಗ್ತಿಲ್ಲ ಮಚ್ಚ. ಅಲ್ಲಿ ನೋಡಿ, 2 ಜನ ಮಲ್ಕೊಂಡ್ಬಿಟ್ಟಾರ. ಹೋಗಿ ಅದು ತೋರ್ಸೋದು. ಹೇಳು. ಅದೆಲ್ಲ ಕಟ್ಟಲ್ಲ, ಕೆಳಗಡೆ ಕರಡಿ ಇದೆ, ಅದು ಕಟ್ಟು. ನಾನಂತೂ ಜೋಶಲ್ಲಿದ್ದೀನಿ. ಎಷ್ಟೇ ಮೆಟ್ಲ ಇರ್ಲಿ ಹತ್ತೀನಿ ಅಂತ ಒಂದು ಮೆಟ್ಲ. ಮೆಟ್ಟಿಲು ಅಲ್ಲ, ಮೆಟ್ಲ. ಅಣ್ಣ ಕರೆಕ್ಟ್ ಮಾಡ್ತಾವನೆ. ಒಂದ್ ಸುಳ್ಳು. ನಾ ಜೋಶಲ್ಲಿದ್ದೀನಿ. ಚಂದನ 3 ಸೊಳ್ಳು, 1 ಗುಟ್ಟು, 1 ರಟ್ಟು. ಹೆಂಗಿದೆ ಸುಬ್ಬು ಅವರೇ? ಎಕ್ಸ್ಪೀರಿಯನ್ಸ್ ಹೇಳಿ ಮೇಡಮ್. ಸುಬ್ಬು ಹೇಳಿ. ಕವನ ಮೇಡಮ್ ನಿಮ್ದು ಏನಾಗಿಲ್ಲ, ನಾ ಕರೆಕ್ಟ್ ಆಗಿದೆ. ಪಟ್ಲಿ ನೋವ್ತಿದೆ, ಕುಸುಬುದು ಪೊಟ್ಲಿ. ಇದೆ. ಅಂತೂ ಇಂತೂ ಫ್ರೆಂಡ್ಸ್ 1050 ಮೆಟ್ಲನ್ನ ಹತ್ತಿದೀವಿ. ಹೀಗೆ ಹತ್ತಾ ಬರೀ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವ್ರದ್ದು ಮೂರ್ತಿ ಇದೆ, ಕೆತ್ತನೆ ಮಾಡಿದ್ದಾರೆ. ಅದನ್ನು ತೋರಿಸ್ತೀವಿ ನೋಡಿ. ಒಂದು ಆಂಜನೇಯ ಸ್ವಾಮಿ ಕೆತ್ತನೆಯನ್ನ ಅಂತ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲರೂ ಹಿಂಗೆ ಹತ್ತಾರೆ. ಎಲ್ಲರೂ ಸಾಕಾಗಿದೆ. ಇವಳಂತೂ ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಹತ್ತವಳೆ. ನಾಮ ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ. ಇವಳು ಹಣೆ ಮೇಲೆ ಬರ್ಕೊಂಡು ಹೇಳಿ. ಇವಳು ನೋಡಿ ಇಲ್ಲಿ ಹಾಕೊಂಡವಳೆ. ಹಾಯ್ ಫ್ರೆಂಡ್ಸ್, ನಾವು ಇವಾಗ 1000 ಮೆಟ್ಲು ಕ್ಲಿಯರ್ ಮಾಡಿದೀವಿ. ಆದ್ರೆ ತುಂಬಾ ಕಷ್ಟ ಇದೆ ಹತ್ತಕ್ಕೆ ಬೆಟ್ಟ. ಆದ್ರೂ ಚೆನ್ನಾಗಿತ್ತು. ಚಂದು ಅವರೇ ಹೇಳಿ. ವೆಂಕಟೇಶ್ವರ ನೆನೆಸ್ಕೊಂಡು ಹತ್ತಿದ್ರೆ ಏನು ಕಷ್ಟ ಅನ್ಸಲ್ಲ ಫ್ರೆಂಡ್ಸ್. ಹತ್ತಿ ನೀವು ವಿಸಿಟ್ ಮಾಡಿ ಹೋಗಿ. ನಮ್ಮ ಪ್ರದೀಪ್ ಬಟ್ಟನಿ ಕೇಳಿಸ್ತು. ಬನ್ನಿ ಸರ್, ಬನ್ನಿ ಫ್ರೆಂಡ್ಸ್, ಇನ್ 2 ಸ್ಟೆಪ್ ಇದೆ. ಬನ್ನಿ 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 ಬನ್ನಿ, ಬೇಗ ಬೇಗ. ಎನರ್ಜಿ ಇಲ್ಲ ನೋಡಿ ಹಿಂದಕ್ಕಿರೋರಿಗೆ. ಬೇಗ 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 ಬನ್ನಿ ಬನ್ನಿ. ಮೇಲ್ಗಡೆ ದಡ ಸೇರಿದ್ವಿ ಅಂತ ಹಂಗೆ ಬಂದ್ಬಿಟ್ವಿ. ಮತ್ತೊಂದು 100 ಸ್ಟೆಪ್ ಇರ್ಬೋದು ಅಷ್ಟೇ. ಅದ್ರ ಜೊತೆ ನೋಡಿ ಇಲ್ಲಿ ದೊಡ್ಡದಾದ ಒಂದು ತಿರುಪತಿ ನಾಮ ಇದೆ. ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ರೀತಿ ದೊಡ್ಡಕ್ಕೆ ನಾಮನ ಬಿಡಿಸಿದ್ದಾರೆ. ನೀವು ಇಲ್ಲಿ ನೇಚರ್ ನೋಡಿ, ಒಂದ್ಸತಿ ನೇಚರ್ ನೋಡಿ ಬನ್ನಿ.
ಈಗ ಬರ್ತಾ ಇದೀವಲ್ಲ ಅಲ್ಲಿಂದನೇ ಹೇಳಿದ್ವಿ ಈ ನಾಮ ನೋಡೇ ಇದು ತಿರುಪತಿ ಬೆಟ್ಟ ಅಂತ. ಆ ರೀತಿ ಈ ಬೆಟ್ಟದಲ್ಲಿ ಒಂದು ನಾಮವನ್ನು ಬಿಡಿಸಿದ್ದಾರೆ. ಹಾಗೆ ಸ್ವಲ್ಪ ಮುಂದೋದ್ರೆ ದೇವಸ್ಥಾನ ಇದೆ, ತೋರಿಸ್ತೀವಿ. ಇದು ಚಿಕ್ಕ ತಿರುಪತಿ ಬೆಟ್ಟ. ಇದು ಇರೋದು ಅರಸೀಕೆರೆಯಲ್ಲಿ. ಅರಸೀಕೆರೆಯಿಂದ ಒಂದು 4 ಕಿಲೋಮೀಟರ್ ಅಷ್ಟೇ. ಬನ್ನಿ, ಎಲ್ಲರೂ ಬನ್ನಿ, ನೋಡಿ. ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡೋ ಆಗಿದೆ. ಟ್ರೆಕ್ಕಿಂಗ್ ಫ್ರೆಂಡ್ಸು ಬರ್ಬೋದು. ಟ್ರೆಕ್ಕಿಂಗು ಯಾರಿಗೆ ಟ್ರೆಕ್ಕಿಂಗ್ ಜಾಲಿಯಾಗಿ ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತೀನಿ. ನೋಡಿ ಹೇಗಿದೆ ನೋಡಿ. ಇಲ್ಲಿ ಎಲ್ಲಾ ಒಂದು 10 ಸ್ಟೆಪ್ಪಿಗೆ ಒಂದೊಂದು ವಜ್ರ ಮುಕುಟ ಗೋವಿಂದ ಅಂತ ಹಾಕಿದ್ದಾರೆ. ಹಾಗೆ ಅಲ್ಲಿ ವರಾಹ ಮೂರ್ತಿ ಗೋವಿಂದ ಅಂತ ಹಾಕಿದ್ದಾರೆ. ಆ ರೀತಿ ಒಂದು 10 ಸ್ಟೆಪ್ಪಲ್ಲಿ ಎಲ್ಲಾ ಕಡೆನೂ ಹಾಕಿದ್ದಾರೆ. ನೀವು ಆ ಹತ್ತುವಾಗ ಆ ದೇವರು ಹೆಸರನ್ನ ಹೇಳ್ತಾ ಹತ್ತಿದ್ರೆ ನಿಮ್ಗೆ ಒಳ್ಳೆ ಫಲ ಸಿಗತ್ತೆ ಅಂತ ಅನ್ಕೋತೀನಿ. ಹಂಗೆ ಇರ್ಬೋದು. ಹಿರಿಯರು ಹಾಗೆ ಹಾಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿ ಎಲ್ಲ ಕಡೆ. SP ಅಂತೆ, ಲವ್ ಅಂತೆ, ಏನೇನೋ ಕೇಳು ಏನೇನೋ ಹಾಕಿದ್ದಾರೆ. ದಯವಿಟ್ಟು ಫ್ರೆಂಡ್ಸ್, ನೀವು ದೇವಸ್ಥಾನಗಳಂತ ಬಂದರೆ ಈ ಥರ ಮಾಡೋಕೆ ಹೋಗ್ಬೇಡಿ. ದೇವಸ್ಥಾನಗಳಲ್ಲಿ ಈ ಥರ ಮಾಡೋದು ತಪ್ಪು. ಫೈನಲಿ ರೀಚ್ ಆದ್ವಿ ನಾವು ತಿರುಪತಿ ಬೆಟ್ಟ. ನೋಡಿ ಫ್ರೆಂಡ್ಸ್ ಹೇಗಿದೆ ದೇವಸ್ಥಾನ. ಈಗ ಒಳಗೆ ಹೋಗೋಣ. ಈ ನೇಚರ್ ನೋಡಿದ್ರಲ್ಲ, ಇಲ್ಲಿ ಈ ಟಾಪಲ್ಲಿ ನಿಂತ್ರೆ ಈ ಥರ ಕಾಣುತ್ತೆ. ಹಾಗೆ ಒಳಗಡೆ ಬನ್ನಿ ನೋಡೋಣ ಹೆಂಗಿದೆ ಅಂತ. ನಾನಂತೂ ಭಾಳ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಹೇಗಿದೆ ಅಂತ ನೋಡೋಕ್ಕೆ. ನನ್ನ ಫ್ರೆಂಡ್ಸ್ ಅಂತೂ ಗಂಟೆ ಹೊಡೆದು ನಿಲ್ತಾನೆ ಇಲ್ಲ, ಅಷ್ಟು ಖುಷಿಯಾಗಿದೆ. ಯಾಕಂದರೆ 1200 ಮೆಟ್ಲು ಹತ್ತಿ ಇವರು ಮೇಲೆ ಬಂದಿದ್ದಾರೆ. ನೋಡಿ ಎಂತ ಜೋಶು. ಆವಾಗಿರ್ಲಾಗಿತ್ತು ಜೋಶು, ಈಗ ಹತ್ತಿದ್ದಾರೆ, ಕಂಪ್ಲೀಟ್ ಆಗಿದೆ ಅಂತ ಜೋಶ್. ಪ್ರಭಾವ ಮೇಲ್ ಬಂದ್ರೆ ಪ್ರಭಾವ ನೋಡಿ. ಗೋವಿಂದ ಗೋವಿಂದ ವೆಂಕಟೇಶ ಗೋವಿಂದ ಗೋವಿಂದ. ನೋಡಿ ಫ್ರೆಂಡ್ಸ್, ಇದೇ ಹೇಳಿದ್ದು ಅವಾಗ, ಈ ತರ ಒಂದು ಮಾಡಕ್ ಹೋಗ್ಬೇಡಿ. ಈ ತರ ಮಾಡಕ್ ಹೋಗ್ಬೇಡಿ. ದೇವಸ್ಥಾನಗಳಲ್ಲಿ ಪವಿತ್ರವಾದ ಜಾಗ ಇರುತ್ತೆ, ಅದನ್ನ ಪವಿತ್ರವಾಗಿ ಇಡಿ ಅಂತ ಕೇಳ್ಕೊತೀನಿ. ಬಾರಿ ಈ ಕಡೆ ರೌಂಡ್ ಹೊಡೆದೋಗೋಣ. ಇಲ್ಲೆಲ್ಲ ಫುಲ್ ಬೆಳೆದಿದೆ. ಫೈನಲಿ ನಾವು ರೀಚ್ ಆಗಿದ್ದೀವಿ ಅಂತ ನಮ್ಗೆ ಭಾಳ ಖುಷಿ. ಯಾಕಂದರೆ ಹತ್ತಕ್ಕಂತೂ ಭಾಳ ಕಷ್ಟ ಆಯಿತು. 4 ಲೀಟ್ರ್ ವಾಟರ್ ತೊಗೊಂಡಿದ್ವಿ. 4 ಲೀಟ್ರ್ ವಾಟರ್ ಖಾಲಿ ಮಾಡಿದ್ದಾರೆ. ಅದ್ರ ಜೊತೆ ಸ್ನ್ಯಾಕ್ಸು ಅವೆಲ್ಲ ತೊಗೊಂಡಿದ್ವಿ. ಆದರೆ ಕಸ ಮಾತ್ರ ಒಗಿಬೇಡಿ. ನಿಮ್ಮ ಬ್ಯಾಗ್ ತಂದಿರ್ತೀರಲ್ಲ, ಬ್ಯಾಗಲ್ಲಿ ತಗೊಂಡೋಗಿ. ಆ ರೀತಿ ಇದೆ ಪ್ಲೇಸು, ಸಖತ್ತಾಗಿದೆ. ಮೇನ್ ವ್ಯೂ ಪಾಯಿಂಟು ದೇವರು. ತಿರುಪತಿ ಹೋಗೋಕ್ಕಾಗಿಲ್ಲ ರೀ ಒಂದ್ಸತಿ. ತಿರುಪತಿ ಚಿಕ್ಕ ತಿರುಪತಿ ಅಂತ ಇದು. ಬಂದು ನೀವು ಆರಾಮ್ಸೆ ನೋಡಿ ಹೋಗ್ಬೋದು. ಇಲ್ಲೇನು ಓಪನ್ ಇಲ್ಲ ಹಂಗೆ ಕಾಣುತ್ತೆ. ಓಪನ್ ಇದೆ ಟೈಮಿಗೆ ಬಂದರೆ ನೀವು ಚೆನ್ನಾಗಿರೋ ಪ್ಲೇಸ್ ನೋಡ್ಬೋದು. ನೋಡಿ ಈ ರೀತಿ ಇದೆ ಚಿಕ್ಕ ತಿರುಪತಿ ಬೆಟ್ಟ. ತುಂಬಾ ವರ್ಷ ಹಳೇ ಕಾಲದ ಬೆಟ್ಟ ಇದು. ದೇವ್ರದ್ದು ತಿರುಪತಿಗೆ ಹೋಗೋಕ್ಕಾಗಿಲ್ಲ ಆದರೆ ನೀವು ಇಲ್ಲಿಂದನೇ ನೋಡಿ ದೇವ್ರ ಕೈ ಮುಗಿಬೋದು. ತಡಿ ನೋಡಿ ಇಲ್ಲಿ ಕೃಷ್ಣನ್ ಫೋಟೋ, ರಾಮ ಎಲ್ಲ ದೇವ್ರ ಫೋಟೋ, ಉಗ್ರ ನರಸಿಂಹ, ವರಾಹ ಎಲ್ಲ ದೇವ್ರ ಫೋಟೋನ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಹಾಗೆ ಇಲ್ಲಿ ಬನ್ನಿ, ಇಲ್ಲಿ ದೇವಸ್ಥಾನ ಇದೆ. ಇದು ಕ್ಲೋಸ್ ಆಗಿದೆ. ಯಾಕಂದ್ರೆ ವರ್ಷಕ್ಕೆ ಒಮ್ಮೆ ಅಲ್ಲ ತೆಗೆಯೋದು. ಶನಿವಾರ ಓಪನ್ ಇರುತ್ತೆ ಟೆಂಪಲು. ನಾವು ಇವತ್ತು ಬಂದಿರೋದು ಶುಕ್ರವಾರ, ಆದ್ರಿಂದ ಟೆಂಪಲ್ ಓಪನ್ ಇಲ್ಲ. ಈ ಕಲ್ಲಿನ ರಹಸ್ಯ ಗೊತ್ತಾ? ಇದು ಪ್ರತಿ ವರ್ಷಕ್ಕೊಂದ್ಸತಿ ಅಲ್ಲಿ ಮೇಲೆ ಹೋಗಿ ದೀಪ ಹಚ್ತಾರಂತೆ. ವೈಕುಂಠ ಏಕಾದಶಿಯಲ್ಲಿ ಜಾತ್ರೆ ನಡೆಯುತ್ತೆ, ದೊಡ್ಡ ಜಾತ್ರೆ. ಅವಾಗಂತೂ ಜಾತ್ರೆ ಫುಲ್ಲು ಜನ ತುಂಬಿರ್ತಾರೆ. ನಿಮ್ಗೆ ಹೊಸ ಜೋಡಿಗಳು, ನೀವು ಹೊಸ ಜೋಡಿಗಳಾದ್ರೆ ಆ ವೈಕುಂಠ ಏಕಾದಶಿಗೆ ನಿಮ್ಗೆ ಒಳ್ಳೆ ದಿನ ಅನ್ಕೋತೀನಿ. ಆ ದಿನ ನೀವು ನಿಮ್ಮ ನವ ಜೋಡಿಗಳ ಜೊತೆ ಇಲ್ಲಿ ಹತ್ತಿದ್ರೆ ಒಳ್ಳೆ
ಫಲ ಸಿಗತ್ತೆ ಅಂತ ಪೂರ್ವಜರು ಹೇಳ್ತಾರೆ. ಹಾಗೆ ಇದಕ್ಕೂ ಆ ದಿನನೇ ಒಂದಿನ ದೀಪ ಹಚ್ಚೋದು, ಆ ದಿನ ಒಂದು ಬಿಟ್ಟು ಮತ್ತೆ ಯಾವಾಗೂ ಹಚ್ಚಲ್ಲ. ಹಾಗೆ ನಮ್ಮ ಫ್ರೆಂಡ್ಸ್ಗಳು ನೋಡಿ ಹಿಂಗೆ ಕುಂತವ್ರೆ ಬಂದು ಸುಸ್ತಾಗಿ. ಕವನ ಎಕ್ಸ್ಪೀರಿಯನ್ಸ್ ಹೇಳಿ. ತುಂಬ ಚೆನ್ನಾಗಿದೆ, ತುಂಬ ಕಷ್ಟ ಆಗುತ್ತೆ ಅದ್ರ ಹತ್ತಕ್ಕೆ, ಆದ್ರೂ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಹತ್ತಕ್ಕೆ ಸ್ವಲ್ಪ ಕಷ್ಟ, ಬಟ್ ಮೇಲೆ ಬಂದ ಕಡೆ ಪೀಸ್. ಫುಲ್ ಕೋಲ್ಡ್ ಇದೆ ಅಲ್ಲಿ. ಎಷ್ಟು ಹತ್ತಕ್ಕೆ ಬಿಸಿಲು, ಇಲ್ಲಿ ಫುಲ್ ಕೋಲ್ಡು. ವಾತಾವರಣ ಅಂತೂ ಹೆವಿ ಕೋಲ್ಡ್ ಇದೆ ಇಲ್ಲಿ. ಏನೋ ಗೊತ್ತಿಲ್ಲ, ದೇವ್ರ ಪವಾಡನೋ ಏನೋ ಗೊತ್ತಿಲ್ಲ, ಒಟ್ಟು ಫುಲ್ ಕೋಲ್ಡು. ಮತ್ತೆ ಚಂದನ ಅವ್ರು ಬಂದ್ರು, ಅವ್ರ ತನ ಒಂದು ರಿವ್ಯೂ ತಗೊಂಡ್ಬಿಡೋಣ ಬನ್ನಿ. ಮೇಡಮ್ ಹೆಂಗಿತ್ತು ನಮ್ಮ ಟ್ರಿಪ್? ಚೆನ್ನಾಗಿತ್ತು. ಬೇಡ, ಇದು ನಮ್ಗೆ ಹೇಳಿ ಎಕ್ಸ್ಪೀರಿಯನ್ಸ್ ಹೆಂಗ್ ಹತ್ತಿದ್ರಿ ನೀವು, ಹೆಂಗ್ ಎಷ್ಟು ಕಷ್ಟಪಟ್ರಿ ಹೇಳಿ. ಕಷ್ಟ ಆಯಿತು ಹತ್ಬೇಕಾದ್ರೆ, ಬಟ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ, ಖುಷಿ ಆಯಿತು. ಈಗ ನಮ್ಮ ಕ್ಯಾಮ್ರಾಮನ್ ನ ತೋರಿಸೋ ಟೈಮು ನೋಡಿ ಫ್ರೆಂಡ್ಸ್. ಇವನೇ ನಮ್ಮ ಹೀರೋ ನಿತೀಶ್ ಪೈ. ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸು? ಬಿಹೈಂಡ್ ದ ಕ್ಯಾಮ್ರಾನೇ ಮಜಾ ಬಂತು. ಬೆಲ್ಲನ್ನು ಒತ್ತಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಗಂಟೆ ಪ್ರೆಸ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಆಗಾಗ ಬರ್ತಾ ಇರುತ್ತೆ. ಈ ತರ ವಿಡಿಯೋನ ನಾವು ಮತ್ತೆ ತರ್ತಾ ಇರ್ತೀವಿ ನಿಮ್ಮ ಸಲುವಾಗಿ. ನೀವು ಎಂಜಾಯ್ ಮಾಡಿ ಫ್ರೆಂಡ್ಸ್. ಬಾಯ್. ಈ ಲೊಕೇಶನು ಎಲ್ಲ ನಿಮಗೆ ಡೆಸ್ಟಿನೇಷನ್ ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗಬೇಕಂದ್ರೆ ಒಂದು ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೆಲ್ಲಾನು ಶೇರ್ ಮಾಡ್ತೀವಿ. ಬಾಯ್. ಅಷ್ಟೇ.